ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಇವತ್ತು ಭದ್ರತಾ ಸಮಿತಿಯ ಸಭೆಯನ್ನು ನಡೀತು. ಸಿಸಿಎಸ್ ಸಭೆ ಈಗ ಮುಕ್ತಾಯ ಆಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿರ್ತಾರೆ. ಪ್ರಧಾನಿ ಮೋದಿ ನಿವಾಸದಲ್ಲಿ ನಡೆದಂತಹ ಅತ್ಯಂತ ಮಹತ್ವದ ಸಭೆ ಇದು ಸಿಸಿಎಸ್ ಸಭೆ. ಪಹಲ್ಗಾಮ್ ಅಟ್ಯಾಕ್ ಆದಾಗ ಒಂದು ಸರ್ತಿ ಆಗಿತ್ತು, ಬಿಫೋರ್ ಆಪರೇಷನ್ ಸಿಂಧೂರ. ಕದನ ವಿರಾಮದ ಬಳಿಕ ನಡೀತಾ ಇರತಕ್ಕಂಥ ಮೊದಲ ಸಭೆ. ಮೋದಿ ನೇತೃತ್ವದಲ್ಲಿ ನಡೆದಂತಹ ಸಿಸಿಎಸ್ ಸಭೆ ಈಗ ಸದ್ಯಕ್ಕೆ ಮುಕ್ತಾಯವಾಗಿದೆ. ಹಲವಾರು ವಿಚಾರಗಳು ಸೇನೆಗೆ ಸಂಬಂಧಪಟ್ಟಂತೆ, ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೆದಿರುತ್ತವೆ. ಸಿಸಿಎಸ್ ಸಭೆಯಲ್ಲಿ ಇಂಪಾರ್ಟೆಂಟ್ ಚರ್ಚೆ ಆಗದೆ ಅದು. ಇಲ್ಲಿ ತೆಗೆದುಕೊಂಡಂತಹ ನಿರ್ಣಯಗಳನ್ನು ನೆಕ್ಸ್ಟ್ ಇವಾಗ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಸಚಿವ ಸಂಪುಟ ಸಭೆ. ಆ ಸಚಿವ ಸಂಪುಟ ಸಭೆಯಲ್ಲಿ ಬ್ರೀಫಿಂಗ್ ಆಗುತ್ತೆ. ಇವತ್ತಿನ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಅಜಿತ್ ದೋವಲ್, ಗೃಹ ಸಚಿವ ಅಮಿತ್ ಶಾ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಜೈಶಂಕರ್ ಭಾಗಿಯಾಗಿ ಸೇನಾ ರಕ್ಷಣಾ ವಿಚಾರಗಳ ಸಂಬಂಧಪಟ್ಟಂತೆ ಹಲವಾರು ಚರ್ಚೆ ಆಗಿದೆ. ನಿನ್ನೆ ಅಷ್ಟೇ ಪ್ರಧಾನಿ ಮೋದಿ ಅವರು ಪಾಕಿಸ್ತಾನದ ವಿರುದ್ಧ ಗುಡುಗಿದ್ರು. S-400 ಹತ್ರನೇ ನಿಂತ್ಕೊಂಡು ಗುಡುಗಿದ್ರು, ಏರ್ ಬೇಸ್ನಲ್ಲಿ ನಿಂತು ಗುಡುಗಿದ್ರು. ನೀವು ಹೇಳ್ತಿರೋದಲ್ಲ ಹಸಿ ಸುಳ್ಳು ಅಂತ ಹೇಳಿದರು. ಇವತ್ತು ಭದ್ರತಾ ಸಂಪುಟ ಸಭೆ. ಆ ಭದ್ರತಾ ಸಂಪುಟ ಸಭೆಯಲ್ಲಿ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿ ಮುಂದೆ ನಮ್ಮ ಸೇನೆಯ ಸಾಮರ್ಥ್ಯಗಳನ್ನು ವೃದ್ಧಿಸಿಕೊಳ್ಳುವುದು ಹೇಗೆ, ಪಾಕಿಸ್ತಾನ ಒಂದು ವೇಳೆ ಯುದ್ಧ ವಿರಾಮವನ್ನು ಉಲ್ಲಂಘಿಸಿದರೆ ನಿಯಮಗಳನ್ನು ಏನು ಮಾಡಬೇಕು, ಅಗತ್ಯ ಶಸ್ತ್ರಾಸ್ತ್ರಗಳ ಪೂರೈಕೆಗೆ ಏನು ಕ್ರಮ ತಗೋಬೇಕು, ಇಂತಹ ವಿಚಾರಗಳು. ಆಮೇಲೆ ಸೇನೆಗೆ ಸಿಬ್ಬಂದಿಗಳನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಅದು ಏನಾಗಬೇಕು, ಇದೆಲ್ಲವೂ ಕೂಡ ಚರ್ಚೆ ಆಗಿದೆ.